ಅಪ್ಪ ಅನ್ನೋದು ಕೇವಲ ಒಂದು ವ್ಯಕ್ತಿ ಅಲ್ಲ, ಅದೊಂದು ಮಹಾನ್ ಚೇತನ ಶಕ್ತಿ ಅನ್ನೋದನ್ನು ನಾವೆಲ್ಲರೂ ಅರ್ಥಕೊಳ್ಬೇಕು. ಹೆಗಲ ಮೇಲೆ ಹೊತ್ಕೊಂಡು ತನಗೆ ಕಾಣದ್ದನ್ನು ಕೂಡ ನಮಗೆ ತೋರಿಸುವಂತಹ ಪ್ರಯತ್ನ ಮಾಡಿರುವಂತಹ ವ್ಯಕ್ತಿ ಅದು ಅಪ್ಪ. ತಾನು ಹರುಕು ಬಟ್ಟೆಯನ್ನು ಧರಿಸಿ ತನ್ನ ಮಗನಿಗೆ ಹೊಸ ಬಟ್ಟೆಯನ್ನು ಕೊಡಿಸುವಂಥ ಜೀವ ಅಂದರೆ ಅದು ಅಪ್ಪ. ತಾನು ಹರುಕು ಚಪ್ಪಲಿಯನ್ನು ಧರಿಸಿದರೂ ಕೂಡ ಪರವಾಗಿಲ್ಲ, ನನ್ನ ಮಗನಿಗೆ ಹೊಸ ಚಪ್ಪಲಿಯನ್ನು ಕೊಡಿಸಬೇಕು, ಅವನ ಕಾಲುಗಳಿಗೆ ಯಾವುದೇ ರೀತಿ ಕಷ್ಟ ಆಗಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡಿರುವಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಅಪ್ಪ. ಅಪ್ಪ ಅಂದರೆ ಎಲ್ಲಿಲ್ಲದ ಸಂತೋಷ, ಎಲ್ಲಿಲ್ಲದ ಆನಂದ, ಎಲ್ಲದಕ್ಕೂ ಹೆಚ್ಚಾಗಿ ಅಪ್ಪ ಅಂದರೆ ಬರುವಂತಹ ಒಂದು ಧೈರ್ಯ. ಆ ಧೈರ್ಯ ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ.